ಪ್ರತಿ ಬಾರಿ ಫೈನಲ್ ಅಲ್ಲಿ ಇರಬೇಕಾದ್ರೆ ಬಿಗ್ ಬಾಸ್ನಲ್ಲಿ ಈ ಒಂದು ಮಾತು ಬಂದೇ ಬರುತ್ತೆ. ಈ ಹುಡುಗ ಗೆದ್ದುಬಿಟ್ನ, ಇವಾಗ ಹನುಮಂತ್ ಅವ್ರು ಗೆದ್ದಿರೋದಕ್ಕೆ ಎಲ್ಲೋ ಸಿಂಪತಿ ಕಾರ್ಡ್ ಇರಬಹುದು ಅಥವಾ ಬಡವ ಅನ್ನೋದನ್ನ ಅಲ್ಲಿ ಬಳಸ್ಕೊಂಡ, ತುಂಬ ಸಿಂಪಲ್ಲಾಗಿ ಅದೇ ಪಂಚೆ ಅದೇ ಶರ್ಟು, ಇಲ್ಲ ನಾನು ತೊಗೊಂಬಂದಿದ್ದೇ 2 ಬಟ್ಟೆ ಅಂತ ಹೇಳೋದು, ಈ ರೀತಿಯಾಗಿ ಅವನ ಫ್ಯಾನ್ಸ್ನ ಬಳಸ್ಕೊಂಡೇನೋ ಅನ್ನೋಂಥದ್ದು ಮಾತು ಕೇಳಿ ಬರ್ತಾ ಇರುತ್ತೆ. ಅದನ್ನು ಒಬ್ಬರು ಯಾಮಾರ್ಬೋದು, ಇಬ್ಬರು ಯಾಮಾರ್ಬೋದು, ಲಕ್ಷಾಂತರ ಜನ ಓಟ್ ಹಾಕಿದಾರಲ್ಲ ಮೇಡಮ್, ಎಲ್ಲರೂ ಹಂಗೆ ಯೋಚನೆ ಮಾಡಿರ್ತಾರೆ. ಬಟ್ ಎಲ್ಲರ ಕಣ್ಣಿಗೂ 10 ಕಣ್ಣಿಗೆ 10 ಜನರಲ್ಲಿ 8 ಕಣ್ಣಿಗೆ 7 ಕಣ್ಣಿಗೆ ಒಳ್ಳೆಯದು ಅಂತ ಕಾಣಿಸಿದ್ರೆ ಅದು ಒಳ್ಳೆಯದೇ ಮೇಡಮ್. ಒಬ್ಬರು ಇಬ್ಬರು ಬದಲಾಯಿಸೋಕೆ ಆಗೋದೇ ಇಲ್ಲ, ಅವ್ರು ಇದ್ದೇ ಇರುತ್ತೆ. ಆದರೆ ಎಷ್ಟೇ ಪಾಸಿಟಿವ್ ಆಗಿದ್ರೂ ಒಂದು 2% ಆದರೂ ಕೆಟ್ಟದಿದ್ದೇ ಇರುತ್ತಲ್ಲ ಮ್ಯಾಮ್. ಕೆಟ್ಟದಾಗಿ ಅದು ನೆಗೆಟಿವ್ ಅಂತಲೇ ಯೋಚನೆ ಮಾಡೇ ಮಾಡ್ತಾರೆ. ಬಟ್ ಅವ್ನು ಇದ್ದಿದ್ದಂಗೆ ಅವ್ನು ಜೀವಿಸಿದ ಅಷ್ಟೇ. ಅವ್ನು ಸಿಂಪಲ್ ಲೈಫು ಮ್ಯಾಮ್, ಸಿಂಪಲ್ ಆಲೋಚನೆಗಳು, ಸಿಂಪಲಾಗಿ ಲೈಫ್ ಲೀಡ್ ಮಾಡ್ತಾನೆ. ಆ ರೀತಿ ಇರೋದು ಕಷ್ಟ, ಸಿಕ್ಕಾಪಟ್ಟೆ ಕಷ್ಟ. ನಮ್ಗೆ ಆಗಲ್ಲ, ಕೆಲವೊಬ್ಬರು ಆಗಲ್ಲ, ಅದು ಆ ರೀತಿ ಇರೋದು ಭಾಳ ಕಷ್ಟ. ಬಟ್ ಅವ್ನು ಹೇಗೆ ಆಡಬೇಕು, ಅವ್ನು ಹೇಗೆ ಇರಬೇಕು, ಹೇಗೆ ಆಟ ಆಡಬೇಕು, ಅವ್ನು ಆಟ ಆಡ್ದ ಗೆದ್ದ, ಅದ್ರ ಬಗ್ಗೆ ಬೇರೆ ಏನೂ ಮಾತು ಬೇಡ. ಬಟ್ ನಾನು ಗೆದ್ದಿದ್ದು ಖುಷಿ ಆಯಿತು, ಅವ್ನ ವ್ಯಕ್ತಿತ್ವ ಗೆಲ್ತು. ಹಾಂ, 4 ತಿಂಗಳು ಒಳಗಡೆ ಇದ್ರಿ, ಹೊರಗಡೆ ಬಂದಮೇಲೆ ಈ ವಿಚಾರ ತುಂಬ ಶಾಕಿಂಗ್ ಅನ್ನಿಸ್ತು ನನಗೆ ಅನ್ನೋದಾದರೆ ಯಾವುದು? ಅಂದರೆ ಹೊರಗಡೆ ಆಗ್ತಿರುವಂಥ ಒಂದು ಬೆಳವಣಿಗೆಗಳು ನ್ಯೂಸ್ ನೋಡಿದಾಗ. ಬಟ್ ನನಗೆ ಹೆಣ್ಣು ಮಕ್ಕಳು ಇಲ್ಲಿ ಕೆಳಗೆ ಇರಬೇಕಾದ್ರೆ ನೆನ್ನೆನೂ ಅಷ್ಟೇ ಹುಡುಗರೆಲ್ಲ ಪಟಾಕಿ ಹೊಡೆದು ಕೇಕೆಲ್ಲ ಕಟ್ ಮಾಡಬೇಕಾದ್ರೆ ಇಲ್ಲಿರೋಂಥವ್ರು ಹೆಂಗಸರೆಲ್ಲ ಬಂದು ಆರತಿ ತೆಗೆದಿದ್ದು, ಆ ಹೆಣ್ಮಕ್ಳು ಪುಟ್ಟ ಮಕ್ಕಳು ಬಂದು ಮಾತಾಡಿಸಿದ್ದು, ಹೆಂಗಸರೆಲ್ಲ ಮಾತಾಡಿಸಿದ್ದು, ಒಂದಷ್ಟು ಫೋನ್ ಕಾಲ್ ಮಾಡಿ ಮನೆಗೆ ಊಟಕ್ಕೆ ಕರೆದಿದ್ದು. ಆಮೇಲೆ ನೆನ್ನೆ ಕಾರಲ್ಲಿ ಹೋಗ್ತಿರ್ಬೇಕು, ಅಣ್ಣ ಒಂದೇ ಒಂದು ಫೋಟೋ ಅಂತ ಹೆಣ್ಮಕ್ಳು ಸ್ಟಾಪ್ ಮಾಡಿ ಫೋಟೋಗಳು ಇರಿಸ್ಕೊಂಡಿದ್ದು. ಇದು ಶಾಕಿಂಗು. ಅಂದರೆ ಶಾಕಿಂಗ್ ಅಂತಂದರೆ ಇಷ್ಟು ಜನ ನನಗೆ ಫ್ಯಾಮಿಲಿ ಅಂದರೆ ಅಮ್ಮಂದರು, ತಾಯಂದರು, ಅಕ್ಕಂದರು, ಲೈಕ್ ತಂಗಿರು, ಇಷ್ಟು ಜನ ಪ್ರೀತಿ ಮಾಡ್ತಾರೆ ಹೆಣ್ಮಕ್ಳು. ಅಂದರೆ ಪರದೆ ಮೇಲೆ ಒಂದಷ್ಟು ಉಗ್ರ ಮಂಜು ಅಂತಂದರೆ ಒಂದಷ್ಟು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿಕೊಂಡು ಒಂದಷ್ಟು ಆ ಪಾತ್ರಗಳನ್ನ ನಿಭಾಯಿಸ್ಕೊಂಡು ಬಂದಿರೋದು. ಬಟ್ ನನ್ನ ವ್ಯಕ್ತಿತ್ವ ಒಳಗೆ ಏನಿದ್ನೋ ಅದೇ. ಕೋಪ ಬಂದಾಗ ಮ್ಯಾಕ್ಸಿಮಮ್ ಬರುತ್ತೆ, ಅಷ್ಟೇ ಆಸೆ, ಅಷ್ಟೇ ಸೆಂಟಿಮೆಂಟ್ ಆಗ್ತೀನಿ, ಅಷ್ಟೇ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತೀನಿ, ಅಷ್ಟೇ ನಗ್ತೀನಿ, ಎಲ್ಲನೂ ಮ್ಯಾಕ್ಸಿಮಮ್ ಇದೆ. ಬಟ್ ಆ ಗುಣಗಳು ಅಲ್ಲಿ ನಾನು ಬದುಕಿದಂಥ ಕ್ಷಣಗಳು, ನಾನು ಜೀವಿಸಿದಂಥದ್ದನ್ನು ಜನ ಇಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಂಡ್ರೆ, ಇಷ್ಟು ಒಳ್ಳೆ ರೀತಿಯಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡ್ರೆ. ಒಂದಷ್ಟು ಜನ ನಾನು ಎನಿಮೇಟ್ ಆಗಿ ಫೈನಲ್ಲು ಇದರಲ್ಲಿ ಆಚೆ ಬಂದಾದಮೇಲೆ ಒಂದಷ್ಟು ಜನ ಟಿ ವಿನೇ ಆಫ್ ಮಾಡಿಬಿಟ್ಟಿದ್ದಾರೆ. ಅದು ಈ ಟಿ ವಿ ಆಫ್ ಮಾಡಿದೆ ಅಂತ ಬರೀ ಮಾತು ಕೇಳಿಲ್ಲ, ನನ್ನ ಮಗಳ ಮೇಲೆ ಅಣ್ಣ ನಾನು ಟಿ ವಿನೇ ಆಫ್ ಮಾಡಿಬಿಟ್ಟಣ, ನೀನು ಔಟ್ ಆಗಿದ್ದು ನೋಡಿದ್ರೆ ಅಂತ ಹೇಳ್ತಾರೆ. ನಮ್ಮ ತಾಯಿ ಮೇಲೆ ಅಣ್ಣ ನಂಗೆ ಆಗಲಿಲ್ಲ, ಟಿ ವಿ ಹೊಡೆದಾಗಷ್ಟು ಕೋಪ ಅಂತ ಹೇಳ್ತಾರೆ. ಬಿಡ್ರ ನೋಡೋದೇ ಬೇಡ ಅಂತ ಹೇಳ್ತಾರೆ. ಅಷ್ಟು ಪ್ರೀತಿ ಮಾಡಿ ಅಷ್ಟೊಂದೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮೇಡಮ್ ನಾನು. ಯಾಕಂದರೆ 200 ಸಿನಿಮಾ ಮಾಡಿದವಾಗೂ ಸಿಕ್ಕಿಲ್ಲ ಮೇಡಮ್. ಇದು ಬಂದು ಶೋಯಿಂದ, ಬಿಗ್ ಬಾಸ್ ಶೋಯಿಂದ, ಥ್ಯಾಂಕ್ ಯು ಕಲರ್ಸ್ ಕನ್ನಡ, ಥ್ಯಾಂಕ್ ಯು ಬಿಗ್ ಬಾಸ್, ಇದೊಂದು ಶೋಯಿಂದ ಇಷ್ಟೆಲ್ಲ ಪ್ರೀತಿ ವಿಶ್ವಾಸ ಸಿಕ್ತು. ಅದಾಗಿ ನನ್ನ ವ್ಯಕ್ತಿತ್ವ ನಾನು ಉಳಿಸ್ಕೊಂಡೆ. ನಾನು ಅಲ್ಲೆಲ್ಲೂ ಆಟಕ್ಕೋಸ್ಕರ ಯಾರನ್ನೋ ಇದನ್ಕೋಬೇಕು ಮಾಡಬೇಕು ಅವೆಲ್ಲ ಇರಲಿಲ್ಲ. ಟಾಸ್ಕ್ ವಿಚಾರದಲ್ಲಿ ಗಲಾಟೆ ಮಾಡ್ತಿದ್ದೆ, ಅದು ಕೋಪ ಬರ್ತಿತ್ತು, ಆ ತಪ್ಪುಗಳು ಬರ್ತಿತ್ತು, ಆ ತಪ್ಪು ಸರಿ ನಾವು ಒದ್ದಾಡ್ತಿದ್ದೆ, ಹೋರಾಟ ಮಾಡ್ತಿದ್ದೆ ಅಷ್ಟೇ. ಗ್ರೇ ಏರಿಯಾ ಇನ್ನೊಂದು ಮತ್ತೊಂದು ಕಂಡಿಡ್ಕೊಂಡು ಆಟಗಳಾಡಿದೆ. ಅದು ಬಿಟ್ಟರು ನನಗೆ ಗೌತಮಿ ಅವ್ರು ಅಲ್ಲೇ ಇದ್ದರು. ಅವ್ರ ಫ್ರೆಂಡ್ಶಿಪ್ ಬಿಡಿ, ಇನ್ನೊಂದು ಮತ್ತೊಂದು ಆಟಕ್ಕೋಸ್ಕರ ಇಲ್ಲೆಲ್ಲ ಪ್ರಾಬ್ಲಮ್ ಆಗುತ್ತೆ, ಅದು ಇದು ಬಂದಾಗೂ ನನಗೆ ಆ ಕ್ಷಣಕ್ಕೆ ಅನಿಸೋದು. ಆಮೇಲೆ ಮತ್ತೆ ಅದು ಪ್ರಯತ್ನ ಪಡ್ತಿದ್ದೆ, ಆಗ್ತಿರಲಿಲ್ಲ. ಯಾಕಂದರೆ ಅವರು ಮಾತಾಡ್ಸೋದು ಬೇಡ, 1 ದಿನ 2 ದಿನ ಕಷ್ಟ ಆಗುತ್ತೆ, ಆಮೇಲೆ ಸರಿ ಹೋಗೋದು, ಆಮೇಲೆ ಫ್ರೆಂಡ್ಶಿಪ್ ನೋಡ್ಕೊಳ್ಳೋಣ, ಕಂಟಿನ್ಯೂ ಮಾಡೋಣ ಅಂತ ಪ್ರತಿ ಸಲವೂ ಹೇಳೋರು. ಅದು ನನಗೆ ಆಗ್ತಿರಲಿಲ್ಲ. ಯಾಕಂದರೆ ಒಂದು ಊಟ ತಿನ್ನಬೇಕಾದ್ರೆ ಜೊತೇಲಿ ಊಟ ಮಾಡ್ತಿದ್ವಿ, ಅಲ್ಲಿ ನೋಡ್ತಿದ್ವಿ, ಒಂದಷ್ಟು ಮಾತಾಡ್ತಿದ್ವಿ. ಆಮೇಲೆ ನನಗೆ ಆ ಮನೇಲಿ ಒಂದು ಕಂಫರ್ಟಬಲಾಗಿ ಅವ್ರ ಜೊತೆ ಮಾತಾಡಿಕೊಂಡು ಇರ್ಬೋದು. ಅವ್ರ ಒಳ್ಳೆತನ, ಅವರು ನನಗೆ ಒಳ್ಳೇದು ಬಯಸ್ತಿದ್ದಾರೆ ಅಂತಂದಾಗ ಅವ್ರನ್ನ ಬಿಟ್ಟು ನಾವೇ ಅಲ್ಲೇ ಇರಬೇಕಾದ್ರೆ ಹೇಗಾಗುತ್ತೆ. ಈಗ ಅವ್ರ ಮನೇಲಿದ್ದಾರೆ, ನಾವು ಇಲ್ಲಿದ್ದೀವಿ, ಯಾವ ಕಾಲ್ ಮಾತಾಡ್ಕೋತೀವಿ, ಇದು ಅಂತೀವಿ. ಬಟ್ ಇಲ್ಲಿಂದ ಬೇರೆ ವಿಚಾರ ಸಿಗೋದು, ಸಿಗ್ತೀವಿ, ಅವ್ರು ಫ್ರೀ ಆಗಿದ್ದಾವೋ ಇನ್ನೊಂದು, ಮತ್ತು ಅದು ಬೇರೆ. ಇನ್ನು ಮುಂದೆ ಹೇಗೆ ಕಂಟಿನ್ಯೂ ಆಗುತ್ತೋ ಅದು ಬೇರೆ. ಬಟ್ ಅಲ್ಲೇ ಇರಬೇಕಾದ್ರೆ ನೋಡ್ತಿರ್ಬೇಕಾದ್ರೆ ಅಲ್ಲಿ ಕಾಣುತ್ತೆ. ಒಂದು ತಟ್ಟೆ ಎತ್ಕೊಂಡು ಊಟ ಮಾಡಬೇಕಾದ್ರೆ ನನಗೆ ಯಾರೋ ಒಬ್ಬರು ಊಟ ಹಾಕ್ಕೊಟ್ರಲ್ಲ, ನಾನು ತಿನ್ನಬೇಕಾದ್ರೆ ಇದು ಮಾಡಿದ್ರಲ್ಲ ಪಕ್ಕದಲ್ಲಿ ಕೂತ್ಕೊಂಡು, ಅದು ಹಂಗೆ ಕಾಣಿಸುತ್ತೆ ಮೇಡಮ್. ಅಯ್ಯೋ ಯಾರಿಲ್ವಾ, ಅದು ಹೋಗಲ್ಲ ಮೇಡಮ್ ಊಟ. ಅಷ್ಟು ಇದಾಗಿರುತ್ತೆ ಅಲ್ಲಿ, ಅಷ್ಟು ಪ್ರಾಮುಖ್ಯತೆ ಕೊಟ್ಟಿರ್ತೀವಿ ಊಟಕ್ಕೆ. ಅಂದರೆ ನಮ್ಮದು ಆರ್ಗಾನಿಕ್ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದೆ ಊಟದಿಂದ. ಅದೇ ರೀತಿ ಅವ್ನು ತುಂಬ ಗೌರವ ಕೊಡೋದು, ಅವನ ವ್ಯಕ್ತಿತ್ವ ಉಳಿಸ್ಕೊಂಡಿರೋದು. ಅವನು ಹಂಗೆ ನೆಲದಲ್ಲಿ ನಾನು ಊಟ ಮಾಡಬೇಕು, ಅದು ನನ್ನ ಕಂಫರ್ಟಬಲ್. ನೆಲದಲ್ಲಿ ನಾನು ಮಲ್ಕೋಬೇಕು, ಅದು ನನ್ನ ಕಂಫರ್ಟಬಲ್. ನಾನು ಕ್ಯಾಪ್ಟನ್ ರೂಮಲ್ಲಿ ಮಲ್ಗೋಕ್ಕಾಗಲ್ಲ, ನನಗೆ ಹಾಸಿಗೆ ಅಂದರೆ ಆಗಲ್ಲ. ನಾನು ಊರಿಗೆ ಹೋದರೆ ಎಂತ ಮಾಡ್ಲಿಕ್ಕಾಕ, ನಾನು ಅಲ್ಲಿನೂ ಹಂಗೆ ಮಲ್ಕೊಳ್ಳೋದು ಕಾಕ ಅಂತಾನೆ. ಆಮೇಲೆ ಅವ್ನು ಪ್ರೀತಿಯಿಂದ ಕಾಕ ಅಂತಾನೆ, ನಮ್ಮ ಚಿಕ್ಕಪ್ಪ ಅನ್ನೋ ರೀತಿ ದೊಡ್ಡದಾಗಿ ಮಂಜಣ್ಣ ಅಂತಾನೆ, ಇಲ್ಲ ಇನ್ನೊಂದು ಕಾಕ ಅಂತಾನೆ. ಹಂಗೆ ಅದೇ ರೀತಿ ಕಾಮಿಡಿ ಮಾಡಬೇಕಾದ್ರೆ ಮಾಡ್ತಾನೆ. ಅವ್ನು ಹಂಗೆ ಬದುಕ್ದ. ಬಿಗ್ ಬಾಸ್ ವೇದಿಕೆ ಮೇಲೆ 2 ಲಕ್ಷದ ಬಗ್ಗೆ ಒಂದು ಚರ್ಚೆ ಆಯಿತು. ಅಲ್ಲೂ ಸಹ ಸುದೀಪ್ ಸರ್ ಬಿಟ್ಕೊಡ್ಲಿಲ್ಲ ನಿಮ್ಮನ್ನು, ನಿಮ್ಮ ಪರವಾಗಿ ನಾನೇ ಕೊಡ್ತೀನಿ ಅನ್ನೋಂಥದ್ದು ಹೇಳಿದ್ರು. ಆ ಸನ್ನಿವೇಶ ಏನು ಸರ್? ಏನಿಲ್ಲ ಮೇಡಮ್, ನನಗೆ ಒಂದಷ್ಟು ಒಳಗಡೆ ತಾಯಿಗೋಸ್ಕರ, ಆಮೇಲೆ ಅಮ್ಮ, ಆಮೇಲೆ ಒಂದಷ್ಟು
ವ್ಯಾಲ್ಯೂಸ್ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ ಕೆಲವೊಂದೆಲ್ಲ. ನಾವೇನು ಮಾಡಿದ್ವಿ ಏನು ಅಂತ. ಅಂದರೆ ಒಬ್ಬರೇ ಕೂತಿರ್ಬೇಕಾಗುತ್ತೆ. ಅಷ್ಟು ಟೈಮ್ ಸಿಗುತ್ತೆ ನಮಗೆ. ಫೋನ್ ಇರಲ್ಲ, ಬೇರೆ ಇರಲ್ಲ, ಬೇರೆ ಡಿಸ್ಟರ್ಬೆನ್ಸ್ ಇರಲ್ಲ. ಟಾಸ್ಕ್ ಆಡ್ತೀವಿ, ಗೇಮ್ಗೆ ಏನು ಬೇಕೋ ಅಡುಗೆ ಮಾಡ್ಕೋತೀವಿ, ಒಬ್ಬೊಬ್ಬರು ಒಂದೊಂದು ಕೆಲಸ. ಅದು ಬಿಟ್ಟು ಒಂದಷ್ಟು ಟೈಮಲ್ಲಿ ಒಂದಷ್ಟು ಆಲೋಚನೆಗಳು ಇನ್ನೊಂದು ಮತ್ತೊಂದೆಲ್ಲ ಬರುತ್ತೆ. ಇವಾಗ ನಮ್ಮ ತಾಯಿನ ನೋಡ್ಕೊಳ್ಳೋಕ್ಕೆ ನನ್ನ 3 ಜನ ತಂಗಿರು, ನಾನು, ನಮ್ಮ ತಂದೆ ಇದ್ದೀವಿ. ಬೇರೆ ಎಷ್ಟೋ ಜನ ತಾಯಂದಿರಿಗೆ, ಎಷ್ಟೋ ಜನ ಒಂದಷ್ಟು ಅನಾಥಾಶ್ರಮಗಳು, ಇಲ್ಲಾಂದರೆ ಒಂದಷ್ಟು ಆರ್ಫನೇಜ್ ಸ್ಕೂಲುಗಳಲ್ಲಿ ಒಂದಷ್ಟು ತಾಯಂದಿರು ಇರ್ತಾರೆ. ಇವಾಗ ನಮ್ಮ ತಾಯಿ ಇಷ್ಟಪಟ್ಟಂಗೆ, ನಮ್ಮ ತಾಯಿ ಆಸೆ ಪಟ್ಟಂಗೆ ಅಲ್ಲಿ ಇರ್ತಕ್ಕಂಥ ಬೇರೆ ಸ್ಪರ್ಧೆಗಳು, ಪ್ರತಿಸ್ಪರ್ಧಿಗಳು ಎಲ್ಲ ತಾಯಂದಿರು ಆಸೆ ಪಟ್ಟಿರ್ತಾರೆ. ನನ್ನ ಮಗಳು, ನನ್ನ ಮಗ ಕಪ್ ಗೆಲ್ಲಬೇಕು, ನನ್ನ ಮಗ ಇಲ್ಲಿಗೆ ಬರಬೇಕು, ಫೈನಲಲ್ಲಿ ಸುದೀಪ್ ಸರ್ ಕೈಯಲ್ಲಿ ಇರಬೇಕು ಅಂತೆಲ್ಲ ಆಸೆ ಪಟ್ಟಿರ್ತಾರೆ. ಎಲ್ಲರೂ ತಾಯಿನೇ ಅಲ್ವಮ್ಮ. ಅವ್ರ ಮಕ್ಕಳು ಅವ್ರಿಗೆ ಪ್ರೀತಿ, ಬಟ್ ಎಲ್ಲರಿಗೂ ತಾಯಂದಿರು ಅಂದರೆ ಅಷ್ಟೇ ಪ್ರೀತಿ ಇರುತ್ತೆ. ನನಗೆ ಅದು ಬಂತು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. 3 ಲಕ್ಷ ಚೆಕ್ ಬರುತ್ತೆ, ಮತ್ತೆ 1 ಲಕ್ಷ ಚೆಕ್ ಬರುತ್ತೆ, ಇವೆಲ್ಲ ಏನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಲಾಸ್ಟು ಅಂದರೆ ಫೈನಲ್ಲು ರನ್ನರ್ ಅಪ್ ಒಂದಷ್ಟು ಕ್ಯಾಶ್ ಪ್ರೈಸಸ್ಸು ಎಕ್ಸ್ಟ್ರಾ ಇರುತ್ತೆ ಅಂತ, ನನಗೂ ಇರುತ್ತೆ ಅಂತ ನಾನು ಸಂಗೀತ ಅವ್ರದ್ದು ಒಂದು 50,000 ಲೈಕ್ ಅವೆಲ್ಲ ಏನೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅದು ಬಂದಾದಮೇಲೆ ನನಗೆ ಇದು ನಂದಲ್ಲ ಅದು. ಲೈಕ್ ನಂಗೆ ಹೌದು, ನಾನು ಆಟ ಆಡಿರೋದಕ್ಕೆ ನನಗೆ ಬಂದಿದೆ, ಬಟ್ ಇದು ಹೌದಾ, ಇದು ನಾನು ಆಸೆನೇ ಪಟ್ಟಿರಲಿಲ್ವಲ್ಲ, ಬಂತಲ್ವಾ ಅನ್ನೋದು ಒಂದು ಉದ್ದೇಶ ಬಂತು. ಅದಾದಮೇಲೆ ಅದಕ್ಕಿಂತ ಅಮ್ಮನ ಆಸೆ ಆಗಲಿಲ್ವಲ್ಲ, ಕಪ್ಪು ಆ ಥರದ್ದು ಬಂತು. ಸರಿ, ಆ ತಾಯಿ ಕಡೆಯಿಂದ ಯಾರ ತಾಯಂದರು, ಯಾರ ಅಮ್ಮಂದರಿಗೆ ಯಾರು ಕಷ್ಟ ಇದೆಯೋ ಆರ್ಫನೇಜ್ ಸ್ಕೂಲಲ್ಲಿ ಆ ದುಡ್ಡು ಅಲ್ಲಿಗೆ ಹೋಗಲಿ ಅಂತಂದು 1 ಲಕ್ಷ ಬಂದು ಯಾರಿಗೆ ಅಂತಂದರು. ಇವಾಗ ರೈತರು, ನಮ್ಮ ತಂದೆ ರೈತರು, ಆ ರೈತರು ಯಾರೋ ಊರಲ್ಲಿ ಕಷ್ಟಪಟ್ಟಿರೋರು, ನಮ್ಮ ತಂದೆ ಕಡೆಯಿಂದ, ಇವಾಗ ನನ್ನ ತಾಯಿ ಕಡೆಯಿಂದ ಆರ್ಫನೇಜ್ ಸ್ಕೂಲು, ಆ ತಾಯಂದ್ರಿಗೆ ಏನೋ ಒಂದು ಹೆಲ್ಪ್ ಆಗಲಿ, ನನ್ನ ತಂದೆ ಕಡೆಯಿಂದ ರೈತರಿಗೆ, ಯಾರೋ ಒಬ್ಬರು ರೈತರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿದೆ. ಆಮೇಲೆ ಸುದೀಪ್ ಅಣ್ಣಂಗೆ ಗೊತ್ತು ಕಲಾವಿದ್ರ ಕಷ್ಟ ಏನು ಎತ್ತ ಅಂತ. ಅವ್ರಿಗೆ ಒಂದು 3 ಲಕ್ಷ ಅಂತ ಯಾರೋ ಒಬ್ಬ ಕಲಾವಿದನಿಗಿತ್ತು ಅಂದರೆ ಅವನ ಜೀವನಕ್ಕೆ ಏನೋ ಕಟ್ಕೊಡೋದಕ್ಕೆ, ಅವನ ಕಷ್ಟಗಳೇನೋ ನೀಗಿಸ್ಕೊಳ್ಳೋಕ್ಕೆ ಇಟ್ಕೊ ಮಗ, ಅಷ್ಟೊಂದು ಇದಾಗಬೇಡ, ಇಟ್ಕೊ, ನಾನು ಕೊಡ್ತೀನಿ ಅವ್ರಿಗೆ, ಅದು ಏನು ತಲುಪಿಸ್ಬೇಕು ತಲುಪಿಸ್ತೀನಿ ಅಂತ ಹೇಳ್ತಾರೆ. ಅವ್ರು ಖಂಡಿತವಾಗ್ಲೂ ತಲುಪಿಸ್ತಾರೆ. ಅಷ್ಟೇ. ನಮ್ಮಲ್ಲಿರೋ ಕಲಾವಿದರು ಸಿಕ್ಕಾಪಟ್ಟೆ ಭಾವುಕರು ಮೇಡಮ್. ಎಷ್ಟೇ ದೊಡ್ಡ ಕಲಾವಿದರಾದ್ರೂ, ಈವನ್ ಸುದೀಪ್ ಸರ್ ಇರ್ಬೋದು, ದರ್ಶನ್ ಸರು, ಅಪ್ಪು ಸರು, ಶಿವಣ್ಣ, ದುನಿಯಾ ವಿಜಯ್ ಸರು, ಗಣೇಶ್ ಅವರು ಇರ್ಬೋದು, ಪ್ರೇಮ್ ಸರ್ ಇರ್ಬೋದು, ಸುಮಾರು ಜನ ಎಲ್ಲರೂ, ಧ್ರುವ ಸರ್ಜಾ ಅವ್ರು ಇರ್ಬೋದು, ಎಲ್ಲರೂ ಭಾವುಕರೇ. ಯಾಕಂದರೆ ನಾವು ನಟನೆ ಮಾಡಿ ಆ ಒಂದು ಫೀಲ್ ಆಗೋಗಿರುತ್ತೆ ಮೇಡಮ್. ಒಂದು ಏನಿರುತ್ತೆ ಜೀವನದಲ್ಲಿ ಅಷ್ಟು ಜನಗಳನ್ನ ಸಂಪಾದನೆ ಮಾಡಿರ್ತಾರೆ, ಅಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿರ್ತಾರೆ. ಆ ಸಿನಿಮಾ ಇರೋ ಟೈಮಲ್ಲಿ ಹಿಟ್ಟಾಗಬೇಕು, ಇದನ್ನು ಬೇಕು ಅಂತ ಹೇಳ್ತಾರೆ. ಅದು ಬಿಟ್ಟು ಇನ್ನು ಹೋಗೋದೇ ಅಲ್ಲ. ಏನು ಎತ್ಕೊಂಡು ಹೋಗ್ತೀರಾ? ಜನಗಳ ಪ್ರೀತಿ ಒಂದು ಬಿಟ್ಟು, ಆ ಜನಗಳು ಸಂಪಾದನೆ ಮಾಡಿರೋದು ಅಷ್ಟು ಬಿಟ್ಟು, ಒಂದಷ್ಟು ನೆನಪುಗಳು, ಒಂದಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿರೋದು ಬಿಟ್ಟು ಇನ್ನೇನು ಎತ್ಕೊಂಡು ಹೋಗೋಕ್ಕಾಗುತ್ತೆ ಹೋಗ್ಬೇಕಾದ್ರೆ. ಆ ಟೈಮಲ್ಲಿ ಎಲ್ಲರೂ ಹಂಗೆ, ಎಲ್ಲ ಕಲಾವಿದರು ಹಂಗೆ. ಹೆಚ್ಚಿಗೆ ಎಲ್ಲ ಕಲಾವಿದರು ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಅವ್ರಿಗೆ ಏನು ಬೇಕೋ ಅದು ಇಟ್ಕೊಂಡು ಇನ್ನೆಲ್ಲನೂ ಅದೇ ಸಂತೋಷ ಅಲ್ವಾ. ನಾನು ಇಲ್ಲಿರಬೇಕಾದ್ರೆ ನನಗೆ ಗೊತ್ತಿಲ್ಲ, ಸುಮಾರು ಜನ ವರುಣ್ ಅಂತಿದ್ದಾರೆ, ನಮ್ಮ ಪಟೇಲ್ ವರುಣ್ ಅಂತಿದ್ದಾರೆ, ಕಡಲ ತೀರದಲ್ಲಿ ಭಾರ್ಗವ್, ನನ್ನ ಸ್ನೇಹಿತರು. ಅವ್ರು ನಮ್ಮ ಊರಿಗೆಲ್ಲ ಹೋಗಿ ಸ್ಕೂಲ್ಗೆಲ್ಲ ಪೇಂಟಿಂಗ್ ಮಾಡಿಸ್ಬಿಟ್ಟಿದ್ದಾರೆ ನನ್ನ ಹೆಸರಲ್ಲಿ. ಆಮೇಲೆ ಅಲ್ಲಿ ಸುಮಾರಷ್ಟು ಬಡವರಿಗೆ ಅನ್ನದಾನ ಮಾಡಿದ್ದಾರೆ, ಸುಮಾರಷ್ಟು ಫ್ಲೆಕ್ಸ್ಗಳು, ಪೋಸ್ಟರ್ಗಳು ಹಾಕಿದ್ದಾರೆ. ಎಷ್ಟು ಬೇಕೋ ಅಷ್ಟು ಹೆಲ್ಪ್ ಮಾಡಿದ್ದಾರೆ. ನಮ್ಮ ಹುಡುಗರು ಅವರೇ ಅಲ್ಲ ಅಂತಲ್ಲ, ಸುನಿಲ್ ಅಂತ ಮಾಲೂರಲ್ಲಿ ಸುಮಾರು ಜನ ಒಳಗೆ ಇರೋದಕ್ಕೆ, ಸುಮಾರು ಜನ ಮನೆಗೆ ಅವ್ರಿಗೆ ನಾನೇನು ಮಾಡಿದ್ದೀನಿ. ಅವ್ರಿಗೆಲ್ಲ ಇಲ್ಲಿ ಬಂದು ತಾಯಂದ್ರೆಲ್ಲ ಯಾಕೆ ಆರತಿ ಎತ್ತಬೇಕು, ದಿಷ್ಟಿ ತೆಗಿಬೇಕು, ಎಷ್ಟೋ ಜನ ಏನಕ್ಕೆ ಪೋಸ್ಟರ್ ಏನಕ್ಕೆ ಮಾಡಬೇಕು? ಅವ್ರಿಗೆಲ್ಲ ಆಶೀರ್ವಾದದಿಂದ ತಾನೇ ನಾನೇನೋ ಒಂದು ಬಿಗ್ ಬಾಸ್ ಮನೆಗೆ ಹೋಗಿ ಒಂದಷ್ಟು ಸಿನಿಮಾಗಳು ಮಾಡಿ ಇದು ಮಾಡಿರೋದು. ಅದರಲ್ಲಿ ಇನ್ನೇನಿದೆ? ಯಾರು ಕಷ್ಟ ಅಂತ ಬಂದರೆ, ಏನಂತ ಬಂದರೆ ಅದು. ನೀವು ಬಿಗ್ ಬಾಸ್ ಒಳಗಿರ್ಬೇಕಾದ್ರೆ ಶಿವಣ್ಣ ಅವ್ರಿಗೆ ಆಪ್ರೇಷನ್ ನಡೀತಾ ಇತ್ತು. ಈಗ ಚೇತರಿಸ್ಕೊಂಡು ಬಂದಿರೋ ಅಂಥದ್ದು ಸಿದ್ದರಾಮಯ್ಯ ಅವರು ಇರ್ಬೋದು, ಸುದೀಪ್ ಸರ್ ಇರ್ಬೋದು, ಪ್ರತಿಯೊಂದು ಕನ್ನಡ ಚಿತ್ರರಂಗದಲ್ಲಿ ಯಾರ್ಯಾರು ಸ್ಟಾರ್ಸ್ ಇದ್ದಾರೋ ಮನೆಗೆ ಹೋಗಿ ವಿಸಿಟ್ ಮಾಡಿ ಆರೋಗ್ಯ ಎಲ್ಲ ವಿಚಾರಿಸ್ಕೊಂಡು, ಶೂಟಿಂಗ್ ನೀವು ಪರವಾಗಿಲ್ಲ ಆರಾಮಾಗೆ ಬನ್ನಿ, ಫಸ್ಟ್ ಎಲ್ಲ ಆರೋಗ್ಯ ವಿಚಾರಿಸ್ಕೊಳ್ಳಿ, ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ವಿಚಾರ ಏನಾದರೂ ನಿಮ್ಗೆ ಗೊತ್ತಿತ್ತಾ ಮುಂಚೆ? ಇಲ್ಲ, ಮುಂಚೆ ಗೊತ್ತಿಲ್ಲ, ನಿನ್ನೆ ಗೊತ್ತಾಯಿತು. ಮಾತಾಡಿಸ್ಬೇಕು, ಶಿವಣ್ಣ ಅವ್ರನ್ನ ಮಾತಾಡಿಸ್ಬೇಕು, ಹೋಗಿ ದರ್ಶನ್ ಸರ್ನ ಮಾತಾಡಿಸ್ಬೇಕು, ಒಂದಷ್ಟು ಜನರನ್ನು ಮಾತಾಡಿಸ್ಬೇಕು, ಹೋಗಬೇಕು. ಶಿವಣ್ಣ ಅವ್ರ ಜೊತೆಗೆ ಸುಮಾರು ಸಿನಿಮಾ ಮಾಡಿದ್ದೀನಿ, 4 ಸಿನಿಮಾ ಮಾಡಿದ್ದೀನಿ. ಯಾರಿಗೇನೂ ಆಗೋದು ಬೇಡ ಮೇಡಮ್, ಚೇತರಿಸ್ಕೊಳ್ಳಿ. ಆರೋಗ್ಯ ಪರಿಸ್ಥಿತಿ ಆಮೇಲೆ ಯಾರಿಗೂ ಏನೂ ತೊಂದರೆ ಆಗೋದು ಬೇಡ. ಬದುಕಿರೋದು 3-3 ದಿನ ಬದುಕಿದ್ರೆ ಸಂತೋಷವಾಗಿ, ಖುಷಿಯಾಗಿ ಎಲ್ಲ ಚೆಂದ ಬದುಕಿದ್ರೆ ಸಾಕು ಅನಿಸುತ್ತೆ, ಇನ್ನೇನು ಬೇಡ. ಅವರು ಅಣ್ಣ ಅದೇ ಬಂದವಾಗ ಗೊತ್ತಾಗಿದ್ದು, ಹೋಗ್ತೀನಿ, ಹೋಗಿ ಮಾತಾಡ್ಸ್ಕೊಬರ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.